ಭಾರತದಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಕೆಂಪುಕೋಟೆಯಲ್ಲಿ ಅಲ್ಲ, ಬದಲಾಗಿ ಕಲ್ಕತ್ತಾದಲ್ಲಿ ಭಾರೀ ಮಳೆಯ ನಡುವೆ ಹಾರಿಸಲಾಯಿತು. ಈ ದಿನವು ಭಾರತದೊಳಗೆ ಮಾತ್ರವಲ್ಲದೆ 7,000 ಕಿಲೋಮೀಟರ್ ದೂರದಲ್ಲಿ ಜರ್ಮನಿಯಲ್ಲಿದ್ದ ಮೇಡಂ ಭಿಕಾಜಿ ಕಾಮಾ ಅವರಲ್ಲೂ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿತು ಮತ್ತು ನಂತರದ ಘಟನೆಗಳು ಇತಿಹಾಸವನ್ನೇ ಬದಲಾಯಿಸಿದವು. ವರ್ಷ 1905 ಬ್ರಿಟಿಷ್ ಸರ್ಕಾರ ಬಂಗಾಳವನ್ನು ವಿಭಜಿಸಿತು. ಭಾರತೀಯರನ್ನ ವಿಭಜಿಸುವುದು ಅವರ ಗುರಿಯಾಗಿತ್ತು. ಆದರೆ ಇದಕ್ಕೆ ವಿರುದ್ಧವಾದದ್ದು ಸಂಭವಿಸಿತು. ದೇಶಾದ್ಯಂತ ಸ್ವದೇಶಿ ಚಳುವಳಿ ಭುಗಿಲೆದ್ದಿತು. ವಂದೇ ಮಾತರಂ ಎಂಬ ಘೋಷಣೆ ಎಲ್ಲೆಡೆ ಪ್ರತಿಧ್ವನಿಸಲು ಪ್ರಾರಂಭವಾಯಿತು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ರಾಷ್ಟ್ರವು ತನ್ನದೇ ಆದ ಧ್ವಜವನ್ನು ಹೊಂದಿರಬೇಕು ಅಂತ ರಾಷ್ಟ್ರೀಯವಾದಿಗಳಿಗೆ ಅನಿಸಿತು. ಆಗಸ್ಟ್ 7, 1906 ಭಾರೀ ಮಳೆಯ ನಡುವೆಯೂ ಕಲ್ಕತ್ತಾದ ಪಾರ್ಸಿ ಬಗಾನ್ ಸ್ಕ್ವೇರ್ನಲ್ಲಿ ಸಾವಿರಾರು ಜನರು ಜಮಾಯಿಸಿದರು. ಮೊದಲ ಬಾರಿಗೆ ಭಾರತೀಯ ಜನಸಮೂಹದ ಮಧ್ಯೆ ಬ್ರಿಟಿಷ್ ಯೂನಿಯನ್ ಜಾಕ್ ಬದಲಿಗೆ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಸಚೇಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ವಿನ್ಯಾಸಗೊಳಿಸಿದ್ದ ಈ ಧ್ವಜವು ಹಸಿರು, ಹಳದಿ ಮತ್ತು ಕೆಂಪು ಬಣ್ಣಗಳ 3 ಅಡ್ಡಪಟ್ಟಿಗಳನ್ನು ಒಳಗೊಂಡಿತ್ತು. ಇದು ಭಾರತದ ಪ್ರಾಂತ್ಯಗಳನ್ನು ಸಂಕೇತಿಸುವ 8 ಕಮಲಗಳನ್ನ, ಮಧ್ಯದಲ್ಲಿ ವಂದೇ ಮಾತರಂ ಎಂಬ ಘೋಷವನ್ನ ಮತ್ತು ಭಾರತದ ಏಕತೆಯ ಸಂದೇಶವನ್ನು ತಿಳಿಸುವ ಸೂರ್ಯ ಮತ್ತು ಅರ್ಧ ಚಂದ್ರನ ಚಿತ್ರಗಳನ್ನು ಹೊಂದಿತ್ತು. ಅದು ಕೇವಲ ಧ್ವಜವಾಗಿರಲಿಲ್ಲ, ಅದು ಭಾರತದ ಸ್ವಾತಂತ್ರ್ಯದ ಮೊದಲ ಸಂಕೇತವಾಗಿತ್ತು. ಬ್ರಿಟಿಷ್ ಸರ್ಕಾರ ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿತು. ಆದರೆ ಈ ತ್ರಿವರ್ಣ ಧ್ವಜದ ಕಲ್ಪನೆಯು ಭಾರತದ ಗಡಿಗಳನ್ನು ಮೀರಿ ಯುರೋಪ್ ಅನ್ನು ತಲುಪಿತು. ಪ್ಯಾರಿಸ್ನಲ್ಲಿ ಕ್ರಾಂತಿಕಾರಿ ಹೇಮಚಂದ್ರ ಕನಂಗೋ ಈ ಧ್ವಜದ ಕಥೆಯನ್ನ ಮೇಡಂ ಭಿಕಾಜಿ ಕಾಮಾ ಅವರೊಂದಿಗೆ ಹಂಚಿಕೊಂಡರು. ತ್ರಿವರ್ಣ ಧ್ವಜದಿಂದ ಬಹಳ ಪ್ರೇರಿತರಾದ ಭಿಕಾಜಿ ಕಾಮಾ ಅವರು ಅದರ ಮೂಲ ಪರಿಕಲ್ಪನೆಯನ್ನು ಉಳಿಸಿಕೊಂಡು ಹೊಸ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದರು. ಅವರು ಬಣ್ಣಗಳ ಅನುಕ್ರಮವನ್ನು ಬದಲಾಯಿಸಿದರು ಮತ್ತು ಕೆಲವು ಚಿಹ್ನೆಗಳನ್ನು ಮಾರ್ಪಡಿಸಿದರು. ಆದರೆ ಮಧ್ಯದಲ್ಲಿ ವಂದೇ ಮಾತರಂ ಎಂಬ ಘೋಷವನ್ನು ಹಾಗೆಯೇ ಉಳಿಸಿಕೊಂಡರು. ಈಗ ಇಡೀ ಜಗತ್ತು ಭಾರತದ ಧ್ವನಿಯನ್ನು ಕೇಳಬಹುದಾದ ವೇದಿಕೆಗಾಗಿ ಅವರು ಕಾಯ್ತಾ ಇದ್ರು. ಆಗಸ್ಟ್ 22, 1907 ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ನಡೆದ ಇಂಟರ್ ನ್ಯಾಷನಲ್ ಸೋಷಿಯಲಿಸ್ಟ್ ಕಾಂಗ್ರೆಸ್ನಲ್ಲಿ ಆ ಅವಕಾಶವು ಬಂದಿತು. ಮೇಡಂ ಭಿಕಾಜಿ ಕಾಮಾ ಅವರು ಪ್ರಪಂಚದಾದ್ಯಂತದ ಪ್ರತಿನಿಧಿಗಳ ಮುಂದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಶೋಷಣೆಯ ಕುರಿತು ರೋಮಾಂಚನಕಾರಿ ಭಾಷಣ ಮಾಡಿದರು. ನಂತರ ತ್ರಿವರ್ಣ ಧ್ವಜವನ್ನ ಎತ್ತರಕ್ಕೆ ಹಾರಿಸಿ, ಈಗೋ ಸ್ವತಂತ್ರ ಭಾರತದ ಧ್ವಜ ಹುಟ್ಟಿದೆ, ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಭಾರತೀಯ ಯುವಕರ ರಕ್ತದಿಂದ ಅದು ಪವಿತ್ರವಾಗಿದೆ ಎಂದು ಘೋಷಿಸಿದರು. ಇಡೀ ಸಭಾಂಗಣವು ಚಪ್ಪಾಳೆಯಿಂದ ಪ್ರತಿಧ್ವನಿಸಿತು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಸ್ವಾತಂತ್ರ್ಯದ ಬೇಡಿಕೆಯನ್ನು ಭಾರತೀಯ ಧ್ವಜದ ಕೆಳಗೆ ಇಡೀ ಜಗತ್ತಿಗೆ ಪ್ರಸ್ತುತಪಡಿಸಿದ ಮೊದಲ ಐತಿಹಾಸಿಕ ಕ್ಷಣ ಅದಾಗಿತ್ತು. ಒಂದೆಡೆ ಕಲ್ಕತ್ತಾದ ಧಾರಾಕಾರ ಮಳೆ, ಮತ್ತೊಂದೆಡೆ ಜರ್ಮನಿಯ ಅಂತಾರಾಷ್ಟ್ರೀಯ ವೇದಿಕೆ. ಎರಡರ ನಡುವೆ ಸುಮಾರು 7,000 ಕಿಲೋಮೀಟರ್ ಅಂತರವಿತ್ತು. ಆದರೆ ಅವು ಭಾರತದ ಸ್ವಾತಂತ್ರ್ಯ ಮತ್ತು ತನ್ನದೇ ಆದ ತ್ರಿವರ್ಣ ಧ್ವಜ ಎಂಬ ಒಂದೇ ಕನಸಿನಿಂದ ಪ್ರೇರಿತವಾಗಿದ್ದವು.